ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ, ಎಲ್ಲಿಗೆಲ್ಲ ಹೋಗಿದ್ದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವಿಡಿಯೋನ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಒಣ ದ್ರಾಕ್ಷಿಯಿಂದ ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ತೊಳ್ಕೊಂಡು ಚೆನ್ನಾಗಿ ಅದನ್ನು ನಾನು ಬಿಸಿ ನೀರಿನಿಂದ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ತೊಳ್ಕೊಳ್ಬೇಕು, ಅಂದರೆ ಇವು ಎಲ್ಲೆಲ್ಲ ಒಣಗಿಸಿರ್ತಾರೆ, ಹಾಗಾಗಿ ಅದರಲ್ಲಿ ತುಂಬಾ ಧೂಳೆಲ್ಲ ಇರುತ್ತೆ. ನೋಡಿ ಅದರಲ್ಲಿ ಎಷ್ಟು ಇದು ಬಿಟ್ಕೊಳ್ತಾ ಇದೆ ಅಂತ. ಅದಕ್ಕೋಸ್ಕರ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ನೋಡಿ, ತೊಳ್ಕೊಂಡು ಆ ನೀರನ್ನೆಲ್ಲ ಚೆಲ್ಬಿಟ್ಟು ನಾನು ಬಿಸಿ ನೀರಿನಿಂದ ನಾನು ನೆನೆಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೆನೆಸ್ಕೊಳ್ಬೇಕು. ನೀರು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ನಮಗೆ. ನೋಡಿ, ಅರ್ಧ ಗಂಟೆ ಆಗಿದೆ ಬಿಸಿ ನೀರಲ್ಲಿ. ನೋಡಿ, ಈ ಥರ ಆಗುತ್ತೆ. ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿದ್ರೆ ದ್ರಾಕ್ಷಿ ಎಲ್ಲ ಈ ರೀತಿ ಆಗುತ್ತೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಸಮೇತವಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕೂಡ ಅರ್ಧ ಗಂಟೆ ಆದ ನಂತರ ಆರಿರುತ್ತೆ, ಸ್ವಲ್ಪ ಉಗುರು ಬೆಚ್ಚ ಇರುತ್ತೆ ಅಷ್ಟೇ. ಇದು ಜ್ಯೂಸ್ ಮಾಡುವಾಗ ಚೆನ್ನಾಗಾಗುತ್ತೆ ಇದ್ರ ನೀರನ್ನೇ ಹಾಕ್ಕೊಂಡ್ರೆ. ನಾನು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಾನು ಖಾಲಿ ಹೊಟ್ಟೆಯಲ್ಲಿ ಏನಕ್ಕೆ ಈ ಒಣದ್ರಾಕ್ಷಿ ಜ್ಯೂಸನ್ನು ಕುಡಿತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಪಿತ್ತ ಮತ್ತು ತಲೆನೋವು ಇರೋರಿಗೆಲ್ಲ, ಈ ಮೈಗ್ರೇನ್ ತಲೆನೋವು ಇರೋರಿಗೆಲ್ಲ ಈ ತಿಂಡಿ ಎಲ್ಲ ತಿಂದರೆ ವಾಮಿಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನನಗೆ ಡಾಕ್ಟ್ರ್ ಹೇಳಿದರು, ಇದನ್ನು ಈ ಒಣದ್ರಾಕ್ಷಿ ಜ್ಯೂಸನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಬಿಸಿನೀರಲ್ಲಿ ನನಗೆ ಈ ಥರ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋಕ್ಕೆ ಹೇಳಿದರು. ಅದಕ್ಕೋಸ್ಕರ ನಾನು ಡೈಲಿ ಇದನ್ನು ಒಂದೊಂದು ಸರಿ, ಅಂದರೆ ವಾರದಲ್ಲಿ 1-3 ಸರಿ ನಾನು ಈ ರೀತಿಯಾಗಿ ಒಣದ್ರಾಕ್ಷಿ ಜ್ಯೂಸನ್ನು ಮಾಡಿಕೊಂಡು ಕುಡಿತೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಂದರೆ ಪಿತ್ತ ನಿವಾರಣೆಗೂ ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಣದ್ರಾಕ್ಷಿ ಜ್ಯೂಸನ್ನು ಕುಡಿದಾದ ನಂತರ ನಾನು ಬೆಳಗಿನ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸೋಯಾ ಚಂಕ್ಸ್ನಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಈ ಸೋಯಾ ಚಂಕ್ಸ್ನೆಲ್ಲ ನಾನು ನೆನೆಸ್ಕೊಂಡಿದ್ದೆ. ಚೆನ್ನಾಗಿ ತೊಳ್ಕೊಂಡು ಅದನ್ನೆಲ್ಲ ನೀಟಾಗಿ ನೆನೆಸ್ಕೊಂಡಿದ್ದೆ, ಒಳ್ಳೆ ನೀರಿನಿಂದ ನೆನೆಸ್ಕೊಂಡಿದ್ದೆ. ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಈ ಮೊಸರೆಲ್ಲ ಹಾಕಿದ್ರೆ ನಮಗೆ ತುಂಬ ಚೆನ್ನಾಗಾಗುತ್ತೆ ಈ ಸೋಯಾ ಚಂಕ್ಸ್ ಪಲಾವಲ್ಲಿ. ಈಗ ಅರಿಶಿಣ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಅದೆಲ್ಲ ಮೊಸರೆಲ್ಲ ಚೆನ್ನಾಗಿ ಹಿಡಿಬೇಕು ಸೋಯಾ ಚಂಕ್ಸ್ಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಬಿರಿಯಾನಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟಾಗೂ ಕೂಡ ಇರುತ್ತೆ. ಒಂಥರ ಸ್ಮೆಲ್ಲೆಲ್ಲ ಬರುತ್ತಲ್ಲ, ಆ ರೀತಿಯಾಗಿ ಸ್ಮೆಲ್ ಇರೋಲ್ಲ. ಈ ಮೊಸರು ಹಾಕಿದಾಗ ಆ ಸ್ಮೆಲ್ಲನ್ನೆಲ್ಲ ಒಂಥರ ಹಿಡಿದಿಟ್ಕೊಂಡ್ಬಿಡುತ್ತೆ. ಈ ಸೋಯಾ ಚಂಕ್ಸ್ದು ಸ್ವಲ್ಪ ಸ್ಮೆಲ್ ಇರುತ್ತೆ ನೋಡಿ, ಅದಕ್ಕೋಸ್ಕರ ನಾನು ಹೇಳಿದ್ದು. ಇವಾಗ ನಾನು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಸಿವೆ ಎಣ್ಣೆಯನ್ನು ನಾನು ಈ ಪಲಾವಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಈ ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ಇದು ಎಣ್ಣೆದು ಸ್ವಲ್ಪ ಸ್ಮೆಲ್ ಇರುತ್ತಲ್ವ, ಅದು ಹೋಗಬೇಕು. ಹಾಗೆಯೇ ಈ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಈ ಸೋಯಾ ಚಂಕ್ಸ್ ಎಲ್ಲ ಒಂದೊಂದು ಸರಿ ನೆನೆಯಲ್ಲ ಬೇಗ ಅಂತ ಅಂದರೆ, ನಾವು ಸ್ವಲ್ಪ ಬೇಗನೆ ನಾವು ಮರ್ತೋಗ್ಬಿಟ್ವಿ ನೆನೆಸೋದು ಅಂತ ಹೇಳಿಬಿಟ್ರೆ, ಆವಾಗ ನಾವು ಬಿಸಿ ನೀರಿನಲ್ಲಿ ಸ್ವಲ್ಪ ನೆನೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು 1-2 ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಮರಾಠಿ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಪಲಾವ್ ಎಲೆ ಮತ್ತು ಅನಾನಸ್ ಹೂವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಾಗಿ ಏನೂ ಬೇಕಾಗಲ್ಲ. ಇದಕ್ಕೆ ಸ್ವಲ್ಪ 8 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಸ್ವಲ್ಪ 5-6 ಏಲಕ್ಕಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಡಿಯಾದ ಏಲಕ್ಕಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಉದ್ದುದ್ದವಾಗಿ ಹಾಗೆಯೇ ಒಂದು ಕಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದು ತುಂಬ ಕಟ್ ಮಾಡಿಬಿಟ್ರೆ ಅದು ತುಂಬ ಖಾರ ಆಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಹಸಿ ಬಟಾಣಿ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸೋಯಾ ಚಂಕ್ಸ್ ಬಿರಿಯಾನಿಗೆ ಹಸಿ ಬಟಾಣಿಯನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 4 ಟೊಮೆಟೊ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಈ ಸೋಯಾ ಚಂಕ್ಸ್ ಬಿರಿಯಾನಿಯನ್ನು ಮಾಡುವಾಗ ಚೆನ್ನಾಗಿ
ಚೆನ್ನಾಗಿ ಫ್ರೈ ಆದರೆ ನಮಗೆ ಈ ಬಿರಿಯಾನಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಟೊಮೆಟೊ ಹಣ್ಣು ಹಾಕಿದ ತಕ್ಷಣ ನಾವು ಉಪ್ಪನ್ನು ಹಾಕಿದ್ರೆ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲ ಕಡೆ ಚೆನ್ನಾಗಿ ಉಪ್ಪು ಕೂಡ ಹಿಡಿಯುತ್ತೆ. ನಾವು ಇವಾಗ ಏನು ತರಕಾರಿ ಹಾಕ್ತೀವಿ ಅದಕ್ಕೂ ಕೂಡ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಏನಾದರೂ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಆವಾಗ ನಮಗೆ ಎಲ್ಲ ತರಕಾರಿಗಳು ಈ ರೀತಿಯಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಾಗುತ್ತೆ. ಸಾಂಬಾರಲ್ಲೂ ಅಷ್ಟೇ ನಾವು ಒಗ್ಗರಣೆ ಹಾಕ್ಕೊಂಡಾಗ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತರಕಾರಿಗಳನ್ನೆಲ್ಲ ನಾವು ಏನೇ ಸಾಂಬಾರು ಮಾಡುವಾಗಲೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಇದನ್ನು ಇವಾಗ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೋಯಾ ಚಂಕ್ಸ್, ಮೊಸರು, ಅರಿಶಿನ ಪುಡಿ ಎಲ್ಲನೂ ಅದನ್ನು ನಾನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಸೋಯಾ ಚಂಕ್ಸು ಹಾಕುವಾಗ ನಮಗೆ ಒಂದೊಂದು ಸರಿ ಗಟ್ಟಿ ಗಟ್ಟಿ ಅಂತ ಅನಿಸ್ಬಿಡುತ್ತೆ ಪಲಾವಲ್ಲಿ. ಈ ಥರ ನಾವು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ಈ ಬಿರಿಯಾನಿಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಏನು ಕೂಡ ಒಂಥರ ಗಟ್ಟಿ ಗಟ್ಟಿ ಸಿಗೋದಾಗಲಿ, ಒಂಥರ ಸ್ಮೆಲ್ ಆ ಸೋಯಾ ಚಂಕ್ಸ್ದು ಸ್ಮೆಲ್ ಆಗಲಿ ಏನು ಕೂಡ ಬರಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮೊಸರಲ್ಲಿ ಕಲಸಿಟ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ. ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಚಿಲ್ಲಿ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಸೋಯಾ ಚಂಕ್ಸ್ ನಾವು ಮೊಸರಲ್ಲಿ ಹಾಕಿರ್ತೀವಲ್ಲ ಅದೇ ಎಲ್ಲ ನೀರು ಬಿಟ್ಕೊಳ್ತಾ ಇದೆ. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಇದರಲ್ಲೂ ಕೂಡ ಒಂಥರ ಒಗ್ಗರಣೆಲೂ ಕೂಡ ಇದು ಸ್ವಲ್ಪ ಫ್ರೈ ಆಗಬೇಕು. ಆವಾಗ ನಮಗೆ ಪಲಾವಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದರದ್ದು ಒಂಥರ ಸ್ಮೆಲ್ ಇರುತ್ತೆ ಈ ಸೋಯಾ ಚಂಕ್ಸ್ದು, ಆ ಸ್ಮೆಲ್ ಏನು ಬರಲ್ಲ ನಮಗೆ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲವನ್ನು. ಇವಾಗ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬುಲೆಟ್ ರೈಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬುಲೆಟ್ ರೈಸ್ ಈ ಥರ ಬಿರಿಯಾನಿ ಮಾಡೋದಕ್ಕೆ, ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಈ ಬಿರಿಯಾನಿಯನ್ನು. ನೋಡಿ ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಮಸಾಲೆ ಅಥವಾ ಏನನ್ನು ಕೂಡ ನಾನು ರುಬ್ಬಿ ಹಾಕ್ತಾಯಿಲ್ಲ. ಹಾಗೆಯೇ ಒಂದು ಪೌಡರ್ನ ಹಾಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿನೂ ಕೂಡ ನೆನೆಸೇನು ಇಟ್ಕೊಂಡಿಲ್ಲ, ತೊಳೆದ ತಕ್ಷಣವೇ ನಾನು ಹಾಕ್ತಾಯಿದ್ದೀನಿ ಅಕ್ಕಿಯನ್ನು. ಈ ಬುಲೆಟ್ ರೈಸ್ನ ಹಾಕ್ತಾಯಿದ್ದೀನಿ ನಾನು. 2 ಕಪ್ ಆಗುವಷ್ಟು ನಾನು ಈ ಅಕ್ಕಿಯನ್ನು ತಗೊಂಡಿದ್ದೆ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗಲೇ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಇವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಒಬ್ಬೊಬ್ಬರಿಗೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಿದ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು. ನೋಡಿ ಈ ಥರ ಇದನ್ನು ಕೂಡ ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ, ಎಲ್ಲದಕ್ಕೂ ಹಿಡಿಯೋ ಥರ, ತಳ ಹಿಡಿಬಾರ್ದು ಇದು. ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ಪಿಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಏಕೆಂದರೆ ಮುಚ್ಚುವಾಗ ನಾವು ತಿರುಗಿಸ್ಲಿಲ್ಲ ಅಂದರೆ ಹಾಗೇ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ಆ ನಂತರನೇ ನಾವು ಮುಚ್ಚಳವನ್ನು ಹಾಕ್ಕೊಳ್ಬೇಕು. ಇವಾಗ ಏನಾದರೂ ನಮಗೆ ಉಪ್ಪು ಖಾರ ಏನಾದರೂ ಬೇಕಿದ್ರೆ ನೋಡಿಬಿಟ್ಟು ಹಾಕ್ಕೊಳ್ಬಹುದು ಇವಾಗ ಕೊನೆಯಲ್ಲಿ. ಆ ನಂತರ ನಾವು ಮುಚ್ಚಳ ಹಾಕಿದ್ರೆ ಕೂಡ ಸರಿಯಾಗುತ್ತೆ. ಇವಾಗ ನಾನು ಎಲ್ಲ ಸರಿಯಾಗಿದೆ. ಇವಾಗ ನಾನು ಮುಚ್ಚಳವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ವಿಷಲನ್ನು ಬರ್ಸ್ಕೊಳ್ತಾ ಇದ್ದೀನಿ. ನೋಡಿ ಸೋಯಾ ಚಂಕ್ಸ್ ಪಲಾವ್ ಈ ರೀತಿಯಾಗಿ ಬಂದಿದೆ. ನೋಡಿ ಇದು ಮೇಲ್ಗಡೆ ಇರೋದ್ರಿಂದ ನಮಗೆ ಈ ರೀತಿ ಕಾಣಿಸುತ್ತೆ. ನಾನು ಇನ್ನೂ ಇದನ್ನು ತಿರುಗಿಸ್ಕೊಂಡಿಲ್ಲ. ಇವಾಗ ನಾನು ಎಲ್ಲವನ್ನು ತಿರುಗಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಎಷ್ಟು ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೋಯಾ ಚಂಕ್ಸ್ ಪಲಾವ್. ನೋಡಿ ಈ ರೀತಿಯಾಗಿದೆ. ಸೋಯಾ ಚಂಕ್ಸ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಈಸಿಯಾಗಿ ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಮಸಾಲೆ ಆಗಲಿ ಏನನ್ನು ನಾನು ರುಬ್ಕೊಂಡಿಲ್ಲ, ಹಾಗೆಯೇ ಮಾಡಿರುವಂಥದ್ದು. ಇವಾಗ ನಾನು ಸಂಜೆಗೆ ಒಂದು ಈಸಿಯಾದಂತಹ ಮತ್ತು ಹೆಲ್ದಿಯಾದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ
ಪುಡಿಯನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಈಸಿಯಾಗಿಯೂ ಕೂಡ ಮನೆಯಲ್ಲಿರುವ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಬೇಗನೆ ಒಂದು 5 ನಿಮಿಷದಲ್ಲಿ ಆಗುವಂತಹ ಒಂದು ಇದು ಸ್ನ್ಯಾಕ್ಸ್ ಇದು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕ್ಯಾರೆಟ್ ತುರಿಯನ್ನು ತಗೊಂಡು ಅದೇ ಕಪ್ ಆಗುವಷ್ಟು ನಾನು 1 ಕಪ್ಪು ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜವನ್ನು ನಾನು 1 ಕಪ್ಪು ಕ್ಯಾರೆಟ್ ತುರಿ 1 ಕಪ್ಪು ಈರುಳ್ಳಿಗೆ ನಾನು 2 ಕಪ್ ಆಗುವಷ್ಟು ನಾನು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಕ್ವಾಂಟಿಟಿ ಇರಬೇಕು. ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈ ಕಡಲೆ ಬೀಜವನ್ನು ನಾನು ಮೊದಲೇ ಫ್ರೀ ಟೈಮಲ್ಲೆಲ್ಲ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ನಾನು ಹೀಗೆ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ನಿಂಬೆಹಣ್ಣನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಇಡೀ ನಿಂಬೆಹಣ್ಣು ನಾನು ಫುಲ್ ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹುಳಿ ಅಂಶ ಇದಕ್ಕೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಇಡೀ ನಿಂಬೆಹಣ್ಣನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾದಾಗ ಫ್ರೀ ಟೈಮಲ್ಲೆಲ್ಲ ನಾವು ಈ ಕಡಲೆ ಬೀಜವನ್ನೆಲ್ಲ ಹುರಿದ್ಬಿಟ್ಟು ನಿಧಾನ ಉರಿಯಲ್ಲಿ ಹುರ್ಕೊಂಡು ಅದನ್ನು ನಾವು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಈ ರೀತಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಚಾಟ್ನೆಲ್ಲ ಮಾಡಿಕೊಟ್ರೆ, ಈ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣು ಹಾಕಿದ್ರೆ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಮಿಕ್ಸ್ಚರ್ ಅಥವಾ ಖಾರ ಬೂಂದಿ ಏನಾದ್ರೂ ಕೂಡ ಕೊನೆಯಲ್ಲಿ ನಾವು ಹಾಕ್ಕೊಳ್ಬೇಕು. ಮೊದಲೇ ಹಾಕಿಬಿಟ್ರೆ ನಮಗೆ ಮೆತ್ತಗಾಗ್ಬಿಡುತ್ತೆ. ನಾನಾದರೆ ಇದಕ್ಕೆ ಏನೂ ಸೇರಿಸ್ಕೊಳ್ಳಲ್ಲ. ಏಕೆಂದರೆ ನಮ್ಮ ಮನೇಲಿ ಮಾಡಿದ್ದಾದರೆ ಮಾತ್ರ ನಾನು ಸೇರಿಸ್ಕೊಳ್ತೀನಿ. ಈ ಅಂಗಡಿಯಿಂದ ಎಲ್ಲ ತಂದಿದ್ದಾದರೆ ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಇದಕ್ಕೆ ಆ ಥರ ಎಲ್ಲ ಸೇರಿಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ ಎಷ್ಟು ತುಂಬಾ ಚೆನ್ನಾಗಾಗಿದೆ. ಇವಾಗ ನಾವು ಸಂಜೆ ಒಂದು 4 ಗಂಟೆ ಟೈಮ್ ಆಗಿದೆ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈ ಮೊದಲೆಲ್ಲ ಈ ರೋಡಲ್ಲೆಲ್ಲ ನಮಗೆ ಎಲ್ಲೂ ಮನೆಗಳೇ ಕಾಣಿಸ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಬರೀ ಕಾಡು ಥರನೇ ಇತ್ತು. ಆದರೆ ಇವಾಗ ಹಾಗಿಲ್ಲ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ ಕಾಣಿಸ್ತಿದೆ. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಒಂಥರ ಮೊದಲು ಬೆಟ್ಟದ ರೀತಿಯೇ ಅನಿಸ್ಬಿಡ್ತಿತ್ತು. ಆದರೆ ಇವಾಗ ಆ ಥರ ಅಲ್ಲ, ಎಲ್ಲ ಕಡೆನೂ ಮನೆಗಳು, ಎಲ್ಲ ಕಡೆನೂ ಬಿಲ್ಡಿಂಗ್ಗಳು ಎಲ್ಲ ಆಗಿಬಿಟ್ಟಿದೆ. ನೋಡಿ, ಇವಾಗ ಒಂದು 5 ಗಂಟೆ ಆಗಿರೋ 5 ಗಂಟೆ ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ಲಿ ಆ ಕಡೆ ಎಲ್ಲ. ಅಂದರೆ ಇಲ್ಲಿ ನಿಲ್ಲಿಸಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಆದರೆ ಆಗಲಿಲ್ಲ ನಿಲ್ಲಿಸೋದಕ್ಕೆ. ಬಸ್ಗಳೆಲ್ಲ ಬರ್ತಾಯಿತ್ತು. ಅವತ್ತು ಸಂಡೇ ಆದ್ದರಿಂದ ಎಲ್ಲ ತುಂಬ ವೆಹಿಕಲ್ಗಳೆಲ್ಲ ಇತ್ತು. ಅದಕ್ಕೋಸ್ಕರ ನನಗೆ ಈ ಥರ ನಿಲ್ಲಿಸ್ಕೊಂಡು ತಗೊಳಕ್ಕಾಗಲಿಲ್ಲ. ಎಲ್ಲರೂ ಅಲ್ಲಿ ಈ ಬೈಕ್ಗಳಲ್ಲಿ ಎಲ್ಲ ಬಂದವರೆಲ್ಲ ನಿಲ್ಲಿಸ್ಕೊಂಡಿದ್ರು. ನೋಡಿ, ನಾವಿವಾಗ ಚಾಮುಂಡಿ ಬೆಟ್ಟ ತಲುಪಿ ಆಯಿತು. ಅಲ್ಲಿನ ಟವರ್ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಒಂಥರ ಆಕಾಶನೇ ಮುಟ್ಟೋ ಥರ ಇದೆ ಇಲ್ಲಿ. ನೋಡಿ, ಇವಾಗ ನಾನು ಈ ಚಾಮುಂಡಿ ಬೆಟ್ಟದ ಪಾರ್ಕಿಂಗ್ ಲಾಟ್ ಹತ್ರ ಬಂದಾಯಿತು. ನೋಡಿ, ಇದೇ ಅಮ್ಮನವರ ದೇವಸ್ಥಾನ. ಇಲ್ಲಿ ಎದುರುಗಡೆ ಬಂದ್ವಿ ನಾವು. ತುಂಬಾ ಜನ ಅಂದರೆ ನಮಗೆ ಎಲ್ಲಿ ನೋಡಿದ್ರು ಬರೀ ಜನಗಳೇ ಕಾಣಿಸ್ತಾ ಇದ್ರು. ಅಷ್ಟೂ ಅಂದರೆ ಸಂಡೇ ಆದ್ದರಿಂದ, ಅದು ರಿಪಬ್ಲಿಕ್ ಡೇ ಇದರಿಂದ ತುಂಬಾ ಜನ ಬಂದಿದ್ದರು. ಬೆಳಗ್ಗೆ ಹೋದರೆ ತುಂಬ ಜನ ಇರ್ತಾರೆ ಅಂತ ಹೇಳಿಬಿಟ್ಟು ನಾವು ಸಂಜೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಸಂಜೆ ಹೊರಟ್ವಿ. ಆದ್ರೂ ಕೂಡ ಸಂಜೆನೂ ನಮಗೆ ಹೋಗೋದಕ್ಕೇ ಆಗಲಿಲ್ಲ. ಅಲ್ಲಿ ಅಷ್ಟೊಂದು ಜನ ಇದ್ದಿದ್ರು. ಆದರೂ ಕೂಡ ನಿಧಾನವಾಗಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಹಾಗೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ವಿ. ಆ ದೇವಸ್ಥಾನದ ಎದುರುಗಡೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ಸಂಜೆ ಆದರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗ್ಬಿಡುತ್ತೆ. ಮೇಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಅಮ್ಮನವರ ಪೂಜೆಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಮಾಡಿಟ್ಕೊಂಡಿದ್ರು. ನೋಡಿ, ಸಂಜೆ ಆದಮೇಲೆ ಈ ಸೂರ್ಯ ಮುಳುಗುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಲ್ಲಿ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾಯಿತ್ತು. ಎಲ್ಲರೂ ಬಂದು ವೀಡಿಯೋ ಮಾಡ್ಕೊಳ್ತಾಯಿದ್ರು. ನಾನು ಮಾಡ್ಕೊಳ್ಳೋ ಅಷ್ಟರೊಳಗಡೆ ಎಲ್ಲ ಹೋಗಿಬಿಟ್ಟಿತ್ತು ಅದು. ನೋಡಿ, ಆದ್ರೂ ಕೂಡ ನೋಡೋದಕ್ಕೆ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಇದು ಚಾಮುಂಡಿ ಟೆಂಪಲ್ನ ಹಿಂದಿನ ದೃಶ್ಯ ಇದು. ತುಂಬಾ ಚೆನ್ನಾಗಿತ್ತು ಒಂಥರ ಆವತ್ತಿನ ವಾತಾವರಣ. ಅದೇನು ಗೊತ್ತಿಲ್ಲ, ಈ ಸಂಜೆ ಹೋದ್ರೇ ನಮಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡ್ತು. ತುಂಬಾ ಖುಷಿಯಾಯಿತು. ನಾವು ಸಂಜೆ ಹೋದ್ವಿ, ಅಯ್ಯೋ ಲೇಟ್ ಆಗಿಬಿಡ್ತಲ್ಲ ಅಂತೆಲ್ಲ ಅಂದ್ಕೊಂಡ್ವಿ. ಆದರೂ ಕೂಡ ನಾವು ಇವಾಗ ಹೋಗಿದ್ದು ತುಂಬಾ ಖುಷಿಯಾಯಿತು. ಸ್ವಲ್ಪ ಆ ಕಡೆ ಹೋದರೆ ನಮಗೆ ಇಲ್ಲಿ ಮಹಿಷಾಸುರನ ವಿಗ್ರಹ ಕಾಣಿಸುತ್ತೆ. ಆದರೆ ಅಲ್ಲೂ ಕೂಡ ತುಂಬ ಜನ ಫೋಟೋ ಎಲ್ಲ ತೆಗೆಸ್ಕೊಳ್ತಾಯಿದ್ರು, ವೀಡಿಯೋ ಎಲ್ಲ ಮಾಡ್ಕೊಳ್ತಾಯಿದ್ರು. ಅಲ್ಲೇ ನಾನು ಕೂಡ ಹಾಗೇ ಈ ವಿಡಿಯೋನ ಮಾಡಿಕೊಂಡೆ.
ಇವತ್ತು ಅಷ್ಟೊಂದು ಜನ ಇದ್ರೂ ಕೂಡ ಬೇಗನೆ ದರ್ಶನನೂ ಕೂಡ ಬೇಗ ಮುಗಿಸ್ಕೊಂಡು ಹೊರಟ್ವಿ. ಒಂಥರ ತುಂಬಾ ಖುಷಿ ಆಯಿತು. ಇವತ್ತು ವಾತಾವರಣವೂ ಕೂಡ ಹೊರಗಡೆ ಆಗಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಇದು ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೋಗುವಾಗ ಸ್ವಲ್ಪ ಕತ್ಲೆನೇ ಆಗಿಬಿಟ್ಟಿತ್ತು. ಆವಾಗ ನೋಡಿ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಆ ಬಿಲ್ಡಿಂಗ್ಗಳೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಒಂಥರ ಈ ಸಮುದ್ರದೊಳಗಡೆ ಏನೋ ಒಂಥರ ಲೈಟನ್ನ ಹಚ್ಚಿಟ್ಟಿರೋ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ ಎಲ್ಲ ವೆಹಿಕಲ್ಗಳಾಗಲಿ ಎಲ್ಲ ಕೂಡ ಒಂಥರ ಏನೋ ಪುಟ್ಟ ಪುಟ್ಟ ದೀಪ ಥರ ಕಾಣಿಸ್ತಾ ಇತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.